ಮಾಜಿ ಸಚಿವ ಕುಲಕರ್ಣಿಗೆ ಮತ್ತೆ ಢವಢವ ಶುರುವಾಗಿದೆ. ಮತ್ತೆ ಜೈಲಿಗೆ ಹೋಗಲಿರುವ ವಿನಯ್ ಕುಲಕರ್ಣಿ ಶುಕ್ರವಾರ ಸರೆಂಡರ್ ಆಗಲಿದ್ದಾರೆ. ಮಾಜಿ ಸಚಿವ ವಿನಯ್ ಕುಲಕರ್ಣಿ ಮತ್ತೆ ಈಗ ಢವಢವ ಶುರುವಾಗಿದೆ. ಶುಕ್ರವಾರ ಮಾಜಿ ಸಚಿವ ಸರೆಂಡರ್ ಆಗಲಿದ್ದಾರೆ. ಜೈಲು ಪಾಲಾಗೋ ಮುನ್ನ ಶಿಷ್ಟಾಚಾರವನ್ನ ಉಲ್ಲಂಘನೆ ಮಾಡಿದ್ದಾರೆ ವಿನಯ್ ಕುಲಕರ್ಣಿ. ಶುಕ್ರವಾರ ಸರೆಂಡರ್ ಆಗ್ತಾ ಇದ್ದಾರೆ. ಜೈಲು ಪಾಲಾಗೋ ಮುನ್ನ ಶಿಷ್ಟಾಚಾರವನ್ನ ಉಲ್ಲಂಘನೆ ಮಾಡಿದ್ದಾರೆ. ಧಾರವಾಡ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆ ಇತ್ತು. ಅಧಿಕಾರಿಗಳ ಸಭೆಗೆ ವಿನಯ್ ಕುಲಕರ್ಣಿ ಪತ್ನಿಯನ್ನ ಕರ್ಕೊಂಡು ಹೋಗಿದ್ದಾರೆ. ಬೆಳಗಾವಿ ಪ್ರವಾಸಿ ಮಂದಿರದಲ್ಲಿ ನಡೆದಂತ ಅಧಿಕಾರಿಗಳ ಸಭೆ. ಯೋಗೇಶ್ ಗೌಡ ಕೊಲೆ ಕೇಸ್ನ ಆರೋಪಿ ವಿನಯ್ ಕುಲಕರ್ಣಿ. ವಿನಯ್ ಕುಲಕರ್ಣಿ ಮತ್ತೆ ಹಿಂಡಲಗ ಜೈಲು ಸೇರುವಂತಹ ಸಾಧ್ಯತೆ ಇದೆ. ಇದೆಲ್ಲದರ ನಡುವೆ ಒಂದು ಸಭೆ ನಡೆಯಿತು ಬೆಳಗಾವಿಯಲ್ಲಿ, ಅಧಿಕಾರಿಗಳ ಸಭೆ. ವಿನಯ್ ಕುಲಕರ್ಣಿ ಆ ಸಭೆ ನಡೆಸಿದ್ರು. ಪಕ್ಕದಲ್ಲಿ ಪತ್ನಿ ಶಿವಲೀಲಾರನ್ನ ಕೂರಿಸಿಕೊಂಡು ಸಭೆ ನಡೆಸಿದ್ದಾರೆ. ಸಭೆಗೆ ಪತ್ನಿಯನ್ನ ಕರ್ಕೊಂಡು ಹೋಗಿದ್ದು ಪ್ರಶ್ನೆ ಅಲ್ಲ. ಆದ್ರೆ ಆ ಸಭೆ ನಡೆಯುವಾಗ ಪತ್ನಿಯನ್ನ ಪಕ್ಕದಲ್ಲೇ ಕೂರಿಸಿಕೊಂಡು ಸಭೆ ಮಾಡಿದ್ದಾರೆ. ಆ ಮೂಲಕ ಶಿಷ್ಟಾಚಾರವನ್ನ ಉಲ್ಲಂಘನೆ ಮಾಡಿದ್ದಾರೆ. ಕುಲಕರ್ಣಿ ನಡೆ ಬಗ್ಗೆ ಈಗ ಚರ್ಚೆಯಾಗ್ತಾ ಇದೆ. ಶುಕ್ರವಾರ ಸರೆಂಡರ್ ಆಗಲಿದ್ದಾರೆ ಮಾಜಿ ಸಚಿವರು. ಅದಕ್ಕಿಂತ ಮುಂಚೆ ನಡೆಸಿದಂತಹ ಒಂದು ಸಭೆ ವಿನಯ್ ಕುಲಕರ್ಣಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಸಂಪರ್ಕದಲ್ಲಿದ್ದಾರೆ. ಅನಿಲ್, ವಿನಯ್ ಕುಲಕರ್ಣಿಯ ಈ ನಡೆ ಬಗ್ಗೆ ಈಗ ಬಹಳ ಚರ್ಚೆ ಆಗ್ತಾ ಇದೆ. ವಿನಯ್ ಕುಲಕರ್ಣಿ ಮತ್ತೆ ಜೈಲು ಪಾಲಾಗುವಂತಹ ಸಾಧ್ಯತೆ ಇದ್ದು, ಅದೇ ಕಾರಣಕ್ಕೆ ಪತ್ನಿಯನ್ನ ಕರ್ಕೊಂಡು ಬಂದು ಕೂರಿಸ್ಕೊಂಡು ಸಭೆ ನಡೆಸಿದ್ರೆ, ಯಾವ ಕಾರಣಕ್ಕಾಗಾದ್ರೆ ಪತ್ನಿನ ಕರ್ಕೊಂಡು ಬಂದು ಈ ಸಭೆಯಲ್ಲಿ ಪಕ್ಕದಲ್ಲೇ ಕೂರಿಸ್ಕೊಂಡಿತ್ತು? ಹೌದು ಶ್ವೇತಾ, ಜಿಲ್ಲಾ ಪಂಚಾಯತಿ ಸದಸ್ಯ ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿಗೆ ಜಾಮೀನು ರದ್ದಾಗಿರುವಂತದ್ದು. ಹೀಗಾಗಿ 2 ದಿನಗಳಲ್ಲಿ ಅವರು ಮತ್ತೆ ನ್ಯಾಯಾಲಯಕ್ಕೆ ಹಾಜರಾಗಿ ಮತ್ತೆ ನ್ಯಾಯಾಂಗ ಬಂಧನಕ್ಕೆ ಒಳಗಾಗುವ ಸಾಧ್ಯತೆ ಕೂಡ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ನಿನ್ನೆ ಬೆಳಗಾವಿ ಪ್ರವಾಸಿ ಮಂದಿರದಲ್ಲಿ ಅವರು ಧಾರವಾಡದ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಭೆಯನ್ನು ನಡೆಸಿದ್ರು. ಮುಂಗಾರು ಆರಂಭ ಆಗ್ತಿರೋ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ರೈತರಿಗೆ ಅಥವಾ ಜನರಿಗೆ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಧಾರವಾಡದ ಎಲ್ಲ ಅಧಿಕಾರಿಗಳನ್ನ ಬೆಳಗಾವಿ ಪ್ರವಾಸಿ ಮಂದಿರಕ್ಕೆ ಕರೆಸಿ ಅವರಿಗೆ ಸಭೆಯನ್ನ ಮಾಡಿರುವಂತದ್ದು. ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂತಂದ್ರೆ, ವಿನಯ್ ಕುಲಕರ್ಣಿ ಪಕ್ಕವೇ ತಮ್ಮ ಪತ್ನಿ ಶಿವಲೀಲಾರನ್ನ ಕೂರಿಸಿಕೊಂಡಿದ್ದು ಈಗ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿರುವಂತದ್ದು. ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ ಆರೋಪಕ್ಕೂ ಕೂಡ ಈಗ ವಿನಯ್ ಕುಲಕರ್ಣಿ ಅವರು ಕಾರಣವಾಗ್ತಿರುವಂತದ್ದು. ಹೀಗಾಗಿ ನಿನ್ನೆಲ್ಲ ಇಡೀ ದಿನ ಪ್ರವಾಸಿ ಮಂದಿರದ ಸಭೆ ಬಳಿಕ ಮತ್ತೆ ಕಾರ್ಯಕರ್ತರನ್ನು ಕೂಡ ಭೇಟಿಯಾಗಿರುವಂತದ್ದು. ಇವತ್ತು ಕೂಡ ಕಿತ್ತೂರಲ್ಲಿ ತಮ್ಮ ಎಲ್ಲ ಬೆಂಬಲಿಗರ ಹಾಗೂ ಕಾರ್ಯಕರ್ತರನ್ನ ಭೇಟಿಯಾಗಿ ಬಳಿಕ ನಾಳೆ ಅವರು ನ್ಯಾಯಾಲಯಕ್ಕೆ ಹಾಜರಾಗುವ ಸಾಧ್ಯತೆ ಇರುವಂತದ್ದು. ಹಾಗಾಗಿ ಈಗ ವಿನಯ್ ಕುಲಕರ್ಣಿ ಈ ನಿನ್ನೆ ಸಭೆ ಮಾಡುವ ಸಂದರ್ಭದಲ್ಲಿ ಪತ್ನಿಯನ್ನ ಕೂರಿಸಿಕೊಂಡಿದ್ದು ಸಾಕಷ್ಟು ಚರ್ಚೆಗೆ ಕಾರಣವಾಗಿರುವಂತದ್ದು. ಶ್ವೇತಾ, ಥ್ಯಾಂಕ್ ಯು ಅನಿಲ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.